ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಕೀಮಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ 1/4 ಕಪ್ ಆಗುವಷ್ಟು ಒಂದು ಮೊಸರನ್ನ ತಗೊಳ್ಳೋಣ. ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕಸ್ತೂರಿ ಮೇಥಿ, ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚೂರು ಗಂಟಿರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಮಿಕ್ಸ್ ಆಗಿದೆ. ಈಗ ಇನ್ನೊಂದು ಪಾತ್ರೆಗೆ ಎಣ್ಣೆನ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾಯ್ದ ನಂತರ 1 ಟೇಬಲ್ ಸ್ಪೂನ್ ಜೀರಿಗೆ ಆಗುವಷ್ಟು 2 ಈರುಳ್ಳಿನ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿನ ನಾವು ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 1 ಟೊಮೊಟೊನ ತೊಗೊಂಡಿದ್ದೀನಿ. ಚಿಕ್ಕದಾದರೆ 2 ತೊಗೊಳ್ಳಿ, ದೊಡ್ಡದಾದರೆ 1 ಟೊಮೊಟೊನ ತೊಗೊಳ್ಳಿ. ಸೊ ಟೊಮೊಟೊ ಮತ್ತು ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಸ್ವಲ್ಪ ಸಾಫ್ಟ್ನಾಗಿರಬೇಕು. ಹಾಗಾಗಿ ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಮಿಶ್ರಣ, ಅದನ್ನು ಇದರೊಳಗೆ ಹಾಕ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದಕ್ಕೆ ಸ್ವಲ್ಪ ಬೇಕಿದ್ರೆ ನೀರನ್ನು ಸೇರಿಸ್ಕೊಳ್ಳಿ. ನನಗೆ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಸೊ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡ್ತಾ ಇದ್ದೀನಿ. ಹೀಗೆ ನೋಡಿ, ಈಗ ಇದು ಚೆನ್ನಾಗಿ ಮಸಾಲೆ ಎಲ್ಲ ಬೇಯಬೇಕು. ಇದು ಕುದೀತಾ ಇದೆ. ಈಗ ಕುದಿಯೋ ಟೈಮಲ್ಲಿ ನಾನು ಪನ್ನೀರನ್ನು ತುರಿದಿಟ್ಕೊಂಡಿದ್ದೀನಿ. ಪನ್ನೀರ್ ನೋಡಿ, ಈ ಪನ್ನೀರನ್ನ ಇವಾಗ ಆ್ಯಡಪ್ ಮಾಡ್ಕೊತಾ ಇದ್ದೀನಿ. 1 ಕಪ್ ಆಗುವಷ್ಟು ಪನ್ನೀರನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ಬೇಯಿಸೋದು, ಸ್ವಲ್ಪ ಹೊತ್ತು ಸಾಕು. ಮಸಾಲೆ ಎಲ್ಲ ಪನ್ನೀರ್ಗೆ ಇಟ್ಕೋಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕಾಗತ್ತೆ. ಈಗ ನೋಡಿ, ಅದು ಬೆಂದು ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡಿದೆ. ಸೊ ಈಗ ಇದು ನೋಡಿ, ಇದಾಗಿದೆ ಅಂತ. ಈಗ ಇದು ಫೈನಲ್ ಆಗಿದೆ. ಈಗ ನಾವು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಬೋದು ಅಷ್ಟೇ. ನೋಡಿದ್ರಲ್ಲ, ಸಿಂಪಲ್ಲಾಗಿ ವೆರಿ ಈಸಿಯಾಗಿ ಪನ್ನೀರ್ ಕೀಮಾನ ಹೇಗೆ ಮಾಡೋದು ಅಂತ. ಇದನ್ನು ನೀವು ದೋಸೆ, ಚಪಾತಿ, ರೊಟ್ಟಿಗೆ ಕೂಡ ನೆಂಚ್ಕೊಂಡು ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.